ಪೇತ್ರನು ಬರೆದ 2ನೇ ಪತ್ರದಿಂದ ಇಂದಿನ ವಾಚನ. ಸಹೋದರರೇ, ದೇವರ ಮತ್ತು ಪ್ರಭು ಯೇಸು ಕ್ರಿಸ್ತರ ಬಗ್ಗೆ ನೀವು ಪಡೆಯುತ್ತಿರುವ ಜ್ಞಾನಾರ್ಜನೆಯು ನಿಮಗೆ ಕೃಪಾಶೀರ್ವಾದವನ್ನು, ಶಾಂತಿ ಸಮಾಧಾನವನ್ನು ಅಧಿಕವಾಗಿ ತರಲಿ. ತಮ್ಮ ಸ್ವಂತ ಮಹಿಮೆಯಲ್ಲೂ ಸೌಭಾಗ್ಯದಲ್ಲೂ ಭಾಗಿಗಳಾಗಲು ದೇವರು ನಮ್ಮನ್ನು ಕರೆದಿದ್ದಾರೆ. ಅವರನ್ನು ಅರಿತುಕೊಳ್ಳುವುದರ ಮೂಲಕ ನಾವು ಭಕ್ತಿಯುತ ಜೀವನವನ್ನು ನಡೆಸಲು ಬೇಕಾದುದೆಲ್ಲವನ್ನೂ ಆ ಯೇಸುವಿನ ದಿವ್ಯ ಶಕ್ತಿಯಿಂದ ಪಡೆದಿದ್ದೇವೆ. ಹೀಗೆ ನೀವು ಲೋಕದಲ್ಲಿ ಆಶಾಪಾಶಗಳಿಂದ ಉಂಟಾಗುವ ಭ್ರಷ್ಟಾಚಾರದಿಂದ ತಪ್ಪಿಸಿಕೊಂಡು ದೈವಿಕ ಸ್ವಭಾವದಲ್ಲಿ ಪಾಲುಗಾರರಾಗುವಂತೆ ದೇವರು ಅಮೂಲ್ಯವೂ ಅತ್ಯಮೂಲ್ಯವೂ ಆದ ವಾಗ್ದಾನಗಳನ್ನು ಅನುಗ್ರಹಿಸಿದ್ದಾರೆ. ಈ ಕಾರಣ ನೀವು ಪೂರ್ಣ ಶಕ್ತಿಯಿಂದ ನಿಮ್ಮ ವಿಶ್ವಾಸಕ್ಕೆ ಸದ್ಗುಣವನ್ನು, ಸದ್ಗುಣಕ್ಕೆ ಸುಜ್ಞಾನವನ್ನು ಸೇರಿಸಿಬಿಡಿ. ಸುಜ್ಞಾನಕ್ಕೆ ಸಂಯಮವನ್ನು, ಸಂಯಮಕ್ಕೆ ಸ್ಥೈರ್ಯವನ್ನು, ಸ್ಥೈರ್ಯಕ್ಕೆ ಸದ್ಭಕ್ತಿಯನ್ನು ಕೂಡಿಸಿರಿ. ಈ ನಿಮ್ಮ ಸದ್ಭಕ್ತಿಗೆ ಸೋದರ ಸ್ನೇಹವನ್ನು, ಸೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಪ್ರಭುವೇ ದುರ್ಗವು, ನಾ ನಂಬಿದ ದೇವನು. ಪರಾತ್ಮರ ಪ್ರಭುವಿನ ಮೊರೆ ಹೊಕ್ಕಿರುವವನು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು. ನಾನಾತನಿಗೆ, ನೀನೇ ನನ್ನ ರಕ್ಷಕನು, ದುರ್ಗವು, ನಾ ನಂಬಿದ ದೇವನು ಎನ್ನುವೆನು. ಶ್ಲೋಕ. ಪ್ರಭುವೇ ದುರ್ಗವು, ನಾ ನಂಬಿದ ದೇವನು. ನನ್ನ ಭಕ್ತನಾದ್ದರಿಂದ ವಿಮೋಚಿಸುವೆನು ಅವನನ್ನು. ನನ್ನ ನಾಮವನ್ನು ಅರಿತವನಾದ್ದರಿಂದ ರಕ್ಷಿಸುವೆನು. ನನಗೆ ಮೊರೆ ಇಟ್ಟಾಗ ಕಿವಿಗೊಡುವೆನು. ಶ್ಲೋಕ. ಪ್ರಭುವೇ ದುರ್ಗವು, ನಾ ನಂಬಿದ ದೇವನು. ಸಂಕಟದೊಳು ಅವನ ಸಂಗಡವಿರುವೆನು. ದೀರ್ಘಾಯುಷನು ಇತ್ತು ತೃಪ್ತಿಪಡಿಸುವೆನು. ನಾನು ನೀಡುವ ಮುಕ್ತಿಯವನಿಗೆ ಮನಗಾಣಿಸುವೆನು. ಶ್ಲೋಕ. ಪ್ರಭುವೇ ದುರ್ಗವು, ನಾ ನಂಬಿದ ದೇವನು. ಘೋಷಣೆ. ಅಲ್ಲೆಲೂಯ, ಅಲ್ಲೆಲೂಯ. ನಿನ್ನ ಶಾಸ್ತ್ರದ ಮಹಿಮೆಯನ್ನು ಅರಿಯುವಂತೆ ನನ್ನ ಕಣ್ಗಳಿಂದ ನೀ ತೆಗೆದುಬಿಡು ಅಂದತೆ. ಅಲ್ಲೆಲೂಯ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಅವರೊಡನೆ ಸಾಮತಿಗಳ ರೂಪದಲ್ಲಿ ಮಾತನಾಡತೊಡಗಿದರು. ಒಬ್ಬನು ದ್ರಾಕ್ಷಿಯ ತೋಟವೊಂದನ್ನು ಮಾಡಿ ಅದರ ಸುತ್ತ ಬೇಲಿ ಹಾಕಿಸಿದ. ದ್ರಾಕ್ಷಾರಸವನ್ನು ತೆಗೆಯಲು ಆಲೆಯನ್ನು ಹೂಡಿಸಿ ಕಾವಲಿಗಾಗಿ ಅಟ್ಟಣೆಯನ್ನು ಕಟ್ಟಿಸಿದ. ಬಳಿಕ ತೋಟವನ್ನು ಗೇಣಿದಾರರಿಗೆ ವಹಿಸಿ ಹೊರನಾಡಿಗೆ ಹೊರಟು ಹೋದ. ಫಲಕಾಲವು ಬಂದಾಗ ತನಗೆ ಬರತಕ್ಕ ಪಾಲನ್ನು ತರುವುದಕ್ಕಾಗಿ ಒಬ್ಬ ಸೇವಕನನ್ನು ಗೇಣಿದಾರರ ಬಳಿಗೆ ಕಳುಹಿಸಿದ. ಆದರೆ ಅವರು ಆ ಸೇವಕನನ್ನು ಹಿಡಿದು ಹೊಡೆದು ಬರಿಗೈಯಲ್ಲಿ ಹಿಂದಕ್ಕೆ ಅಟ್ಟಿದರು. ತೋಟದ ಯಜಮಾನ ಪುನಃ ಇನ್ನೊಬ್ಬ ಸೇವಕನನ್ನು ಕಳುಹಿಸಿದ. ಅವರು ಅವನ ತಲೆ ಮೇಲೆ ಹೊಡೆದು ಅವಮಾನ ಮಾಡಿ ಕಳುಹಿಸಿದರು. ಯಜಮಾನ ಆಮೇಲೆ ಮತ್ತೊಬ್ಬ ಸೇವಕನು ಕಳುಹಿಸಿದ. ಇವನನ್ನು ಅವರು ಕೊಂದು ಹಾಕಿದರು. ಇನ್ನೂ ಅನೇಕರನ್ನು ಕಳುಹಿಸಲು ಅವರಲ್ಲಿ ಕೆಲವರನ್ನು ಹೊಡೆದರು, ಕೆಲವರನ್ನು ಕಡಿದು ಹಾಕಿದರು. ಯಜಮಾನನಿಗೆ ಇನ್ನು ಉಳಿದವೆಂದರೆ ಅವನ ಮುದ್ದು ಮಗನೊಬ್ಬನೇ. ನನ್ನ ಮಗನಿಗಾದರೂ ಅವರು ಮರ್ಯಾದೆ ಕೊಟ್ಟಾರು ಎಂದು ಭಾವಿಸಿ ಕಡೆಗೆ ಆ ಯಜಮಾನ ತನ್ನ ಮಗನನ್ನೇ ಅವರ ಬಳಿಗೆ ಕಳುಹಿಸಿದ. ಆದರೆ ಆ ಗೇಣಿದಾರರು, ತೋಟಕ್ಕೆ ಇವನೇ ಉತ್ತರಾಧಿಕಾರಿ, ಬನ್ನಿ ಇವನನ್ನು ಮುಗಿಸಿಬಿಡೋಣ, ಆಗ ಆ ಆಸ್ತಿ ನಮ್ಮದಾಗುವುದು ಎಂದು ಒಳಸಂಚು ಹೂಡಿ ಅವನನ್ನು ಹಿಡಿದು ಕೊಂದು ಹಾಕಿ ತೋಟದ ಆಚೆಗೆ ಎಸೆದು ಬಿಟ್ಟರು. ಇಂಥ ಪರಿಸ್ಥಿತಿಯಲ್ಲಿ ಆ ತೋಟದ ಯಜಮಾನ ಏನು ಮಾಡುವನು? ಅವನು ಬಂದು ಆ ಗೇಣಿದಾರನನ್ನು ಸಂವರಿಸಿ ತೋಟವನ್ನು ಬೇರೆ ಗೇಣಿದಾರರಿಗೆ ಒಪ್ಪಿಸುವನು. ಪವಿತ್ರ ಗ್ರಂಥದಲ್ಲಿ ಮನೆ ಕಟ್ಟುವವರು ಬೇಡವೆಂದು ಬಿಸಾಡಿದ ಕಲ್ಲೇ ಪ್ರಮುಖ ಮೂಲೆಗಲ್ಲಾಯಿತು. ಸರ್ವೇಶನಿಂದಲೇ ಆದ ಈ ಕಾರ್ಯ
ನಮ್ಮ ಕಣ್ಣಿಗೆ ಅದೆಂಥ ಆಶ್ಚರ್ಯ ಎಂಬ ವಾಕ್ಯವನ್ನು ನೀವು ಓದಲಿಲ್ಲವೇ ಎಂದರು. ತಮ್ಮನ್ನು ಕುರಿತೇ ಈ ಸಾಮರ್ಥ್ಯವನ್ನು ಹೇಳುತ್ತಿದ್ದಾರೆಂದು ಅರ್ಥ ಮಾಡಿಕೊಂಡ ಆ ಯಹೂದ್ಯ ಮುಖಂಡರು ಯೇಸುವನ್ನು ಹಿಡಿದು ಬಂಧಿಸಲು ಯತ್ನಿಸಿದರು. ಆದರೆ ಜನಸಮೂಹಕ್ಕೆ ಭಯಪಟ್ಟು ಅವರನ್ನು ಬಿಟ್ಟು ಹೋದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ನನ್ನ ಸಹೋದರ ಸಹೋದರರೇ, ಪ್ರಿಯ ಮಕ್ಕಳೇ, ಎಲ್ಲ ಸದ್ಗುಣಗಳಿಂದ ಮಿಗಿಲಾದ ಸದ್ಗುಣವು ಕೃತಜ್ಞತೆ ತೋರಿಸುವುದು, ಗ್ರೇಟ್ಫುಲ್ನೆಸ್, ಉಪಕಾರ ಸ್ಮರಿಸುವುದು. ವಿಶೇಷವಾಗಿ ನಮಗೆ ಅದೆಷ್ಟೋ ಸಹಕಾರ ಮಾಡ್ತಾರೆ, ನಮಗೆ ಎಲ್ಲದರಲ್ಲಿ ನಮಗೆ ಸಹಾಯ ಮಾಡುತ್ತಾರೆ, ಪ್ರೀತಿ ಕೊಡುತ್ತಾರೆ, ನಮ್ಮ ಕಷ್ಟ ಕಾಲದಲ್ಲಿ ನಮಗೆ ನಮ್ಮೊಟ್ಟಿಗೆ ಇರ್ತಾರೆ. ಅಂಥವ್ರು ಎಂದೂ ಮರೆಯಬಾರದು. ಉಂಡು ತಿಂದ ಮನೆಗೆ ಎರಡು ಬಗೆಯ ಬೇಡ ಅಂತ ಕೇಳಿದ್ದೇವೆ. ಅದು ಅಷ್ಟೊಂದು ನಿಜವಾದ ಮಾತು. ಇನ್ನು ಶುಭ ಸಂದೇಶದಲ್ಲಿ ಕೇಳ್ತೇವೆ ಎಲ್ಲ, ಅದು ಸುಂದರವಾದ ಸಾಮರ್ಥ್ಯೊಳಗೆ ಯೇಸು ಹೇಳ್ತಾರೆ, ದೇವರು ಎಲ್ಲವನ್ನೂ ನಮಗೆ ಮಾಡಿಕೊಟ್ಟಿದ್ದಾರೆ. ನಾವು ಅವರಿಗೆ ಉಪಕಾರ ಮಾಡಬೇಕು, ಸ್ತೋತ್ರ ಮಾಡಬೇಕು ಅಂತ ಅವರ ಆಸೆ. ಆದರೆ ಮನುಷ್ಯನು ಉಪಕಾರಕ್ಕೆ ಬದಲಾಗಿ ಅಪಕಾರ ಮಾಡಿ ನೋಯಿಸುವುದು, ನಿಂದಿಸುವುದು, ಅವರ ಮಗನನ್ನು ಕೊಲ್ಲುವುದು, ಇದೆಲ್ಲ ನಾವು ಇನ್ನು ಶುಭ ಹೊತ್ತಲ್ಲಿ ಕೇಳ್ತೇವೆ. ಹಾಗೇ ನಮ್ಮ ಜೀವನದಲ್ಲಿ ಆಗ್ತದೆ. ಅದು ತುಂಬ ದೇವರಿಗೂ ನೋಯ್ತದೆ ಅಂತ ಹೇಳ್ತಾರೆ. ಹಾಗಾದರೆ ಪ್ರಿಯರೇ, ನಮಗೂ ಹಾಗೆ ಆಗುವುದಿಲ್ಲವೇ? ನಮ್ಮನ್ನೇ ನಾವು ಎಷ್ಟೊಂದು ಪ್ರೀತಿ ಮಾಡಿದ ಮನುಷ್ಯನೇ ನಮಗೆ ಹಿಂದಿಂದ ಚಾಕು ಹಾಕುವಾಗ ಅದಷ್ಟು ನೋವಾಗುತ್ತದಲ್ವೇ? ಅಯ್ಯಪ್ಪೋ, ನಾವು ಎಷ್ಟೊಂದು ಸಹಾಯ ಮಾಡಿದೆವಪ್ಪ, ಎಷ್ಟೊಂದು ಅವರಿಗೆ ಉಪಕಾರ ಮಾಡಿದೆವಪ್ಪ, ಕಷ್ಟ ಕಾಲದಲ್ಲಿ ಬೇರೆ ಯಾರಿಲ್ಲ, ನಾವಿದು ಇಂದು ಅವರು ಸಂಪೂರ್ಣವಾಗಿ ನಾವು ಮರೆತು ಬಿಟ್ಟಿದ್ದಾರಲ್ಲಪ್ಪ, ನಮ್ಮ ಫೋನನ್ನೇ ತೆಗೊಳ್ಳಲ್ಲ, ನಮಗೆ ಏನೋ ಒಂದು ಪ್ರತಿಕ್ರಿಯೆಗಳಲ್ಲ, ಕಡು ವೈರಿ ಅಂತ ನಮ್ಮ ನೋಡ್ತಾರಲ್ಲ ಅಂತ ತುಂಬ ನೋವಾಗ್ತದೆ. ಇಂಥ ನೋವಿನ ಸಮಯದಲ್ಲಿ ನಾವು ಏನು ಮಾಡೋದು? ಅಯ್ಯೋ ಪ್ರಿಯರೇ, ಈ ಸಮಯದಲ್ಲಿ ಒಂದೇ ಒಂದು ಉತ್ತರ ನಮಗೆ, ಯೇಸು ಸ್ವಾಮಿಯನ್ನು ಶಿಲುಬೆ ಮೇಲೆ ನೋಡುವುದು. ನನ್ನ ಜೀವನದಲ್ಲಿ ಅದೆಷ್ಟೋ ಸರಿಯಂಥ ಘಟನೆಗಳು ಆಗ್ತಾವೆ. ಆ ಸಮಯದಲ್ಲಿ ಈ ಸ್ವಾಮಿಗೆ ಶಿಲುಬೆ ನೋಡ್ತಿರುವಾಗ ಅಲ್ಲಿಂದ ನಮಗೆ ಉತ್ತರ ಸಿಗ್ತದೆ. ನೋಡಪ್ಪ, ನನಗೇನು ಮಾಡಾರೆ? ನಾನು 5 ರೊಟ್ಟಿಗಳನ್ನು 5,000 ಜನರಿಗೆ ಊಟ ಬಡಿಸಿದೆ, ಕುರುಡರಿಗೆ ದೃಷ್ಟಿಯನ್ನು ಕೊಟ್ಟೆ, ಕಿವುಡರಿಗೆ ಕೇಳುವಂತೆ ಮಾಡಿದೆ, ಸತ್ತವರಿಗೆ ಜೀವಂತ ಮಾಡಿದೆ. ಎಲ್ಲ ಮಾಡೋದಕ್ಕೆ ನನಗೆ ಏನು ಮಾಡಿದ್ದಾರೆ? ನನಗೆ ಶಿಲುಬೆ ಮೇಲೆ ಜಡಿಲಿಲ್ವೇ? ನನಗೆ ಕೊಂದವರಿಗೂ ಆದಷ್ಟು ಹೊಡಿಲಿಲ್ವೇ? ನನಗೆ ಚಿತ್ರಹಿಂಸೆ ಕೊಡಲಿಲ್ವೇ? ಅದೆಲ್ಲ ಕೊಟ್ಟಿದ್ದಾರೆ. ಇದೆಲ್ಲ ನಾನು ಸಹಿಸಿದ್ದು ನಿನಗಾಗಿ, ನನಗೆ ಸಹಾಯ ಮಾಡೋದಕ್ಕಾಗಿ. ಆಗ ಧೈರ್ಯ ಕುಂದಬೇಡ. ಯಾವಾಗ ಕಷ್ಟ ಬಂದಾಗ ಧೈರ್ಯ ಮಾಡಬಾರ್ದು. ಯೆಶಾಯನ ಪವಿತ್ರ ಗ್ರಂಥದಿಂದ 43 ಅಧ್ಯಾಯ 1-5 ವಾಕ್ಯ, ನೀನು ನೀರಲ್ಲಿ ಹೋಗ್ತಿರುವಾಗಲೂ ನೀನು ಮುಳುಗುವುದಿಲ್ಲ, ಬೆಂಕಿಯಲ್ಲಿ ಹೋಗ್ತಿರುವಾಗಲೂ ನಿನಗೆ ಸುಡುವುದಿಲ್ಲ, ನಾನು ನೋಡಿದ್ದೇನೆ. ಯೆಶಾಯ ಪ್ರವಾದಿ ಗ್ರಂಥ 49 ಅಧ್ಯಾಯ 14-16, ಒಬ್ಬ ಅಮ್ಮ ಕೂಡ ಮರೆಯಬಹುದು, ಅದು ನಾನು ಮರೆಯಲ್ಲ, ನಾನು ಪ್ರೀತಿಸ್ತೇನೆ. ಇದನ್ನು ಓದಿ ದೇವರು ನಾನು ಇದ್ದಾರೆ. ಕಷ್ಟ ಕಾಲದಲ್ಲಿ ಯಾರಾದರೂ ಹಿಂದೂ ನನಗೆ ಚಾಕು ಹೋದರೂ ಯೇಸು ಸ್ವಾಮಿ ಎಂದು ಕೈ ಬಿಡುವುದಿಲ್ಲ ಎಂಬ ಅನುಭವವನ್ನು ಈ ಬಲಿ ಪೂಜೆಯಲ್ಲಿ ಬೇಡೋಣ.